ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ತಾನೇ ವಾರದ ಕತೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ನಡೀತು. ನೀವೆಲ್ಲ ಕೂಡ ನೋಡಿರ್ತೀರಾ. ವಾರ ಪೂರ್ತಿ ನಡೆದಂತಹ ಒಂದು ರೆಸಾರ್ಟ್ ಟಾಸ್ಕ್ ಇರ್ಬೋದು, ಮತ್ತೊಂದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಇರ್ಬೋದು, ನಾಮಿನೇಷನ್ ಟಾಸ್ಕ್ ಇರ್ಬೋದು, ಎಲ್ಲದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಸವಿಸ್ತಾರವಾಗಿ ಸಖತ್ತಾಗಿ ಮಾತನಾಡಿದ್ರು. ಎಲ್ಲರೂ ಕೂಡ ಅನ್ಕೊಂಡಿದ್ರೆ ಭವ್ಯ ಅವರು ಮೋಸ ಮಾಡಿ ಆಟವನ್ನ ಗೆದ್ದಿದ್ದಾರೆ ಅಂತ ಹೇಳಿ. ಸೊ ಸುದೀಪ್ ಅವರು ಅಲ್ಲೇ ಹೇಳ್ತಾರೆ, ಮೋಸ ಅನ್ನೋದು ಇಲ್ಲಿ ಬರೋದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಭವ್ಯ ಅವರು ಆ 9ನೇ ನಂಬರಿಂದ ಬಾಲ್ ಬಿದ್ದಿದ್ದವ್ರಿಗೆ ಪಕ್ಕ ಇರಲಿಲ್ಲ, ಬಟ್ ಎಲ್ಲೋ ಬೇರೆ ಇದರಿಂದ ಬಿದ್ದಿದೆ ಅನ್ನೋದು ಪಕ್ಕ ಇತ್ತು. ಬಟ್ ಅದನ್ನ ನೋಡಿದಂತಹ ರಜತ್ ಅವರು ಕೂಡ ಸುಮ್ಮನಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅವ್ರದ್ದು ತಪ್ಪಿದೆ. ಉಸ್ತುವಾರಿಯಂತಹ ಇಲ್ಲಿ ಇಬ್ಬರನ್ನ ನಾವು ನೇಮಕ ಮಾಡಿದ್ವಿ, ಅದನ್ನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಕೂಡ ನಿಮ್ದಾಗಿರುತ್ತೆ. ಸೊ ನಾನು ಗೆಲ್ಲಲೇಬೇಕು, ಅದೇನಾದ್ರೂ ಆಗ್ಲಿ ಗೆಲ್ಲೇಬೇಕು ಅಂತ ಹೇಳಿ ಗೆಲ್ಲೋದಾದ್ರೆ ನಿಯತಿಗೆ ಕಾಲ ಎಲ್ಲಿ, ಕರ್ಮ ಅವರನ್ನ ಮತ್ತೆ ಕಾಡೇ ಕಾಡತ್ತೆ ಅಂತ ಹೇಳಿ ಸುದೀಪ್ ಅವರು ವಾರದ ಕೊನೆಯಲ್ಲಿ ಹೇಳಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೀವು ನೋಡ್ಬೋದು. ಅದಕ್ಕೂ ಮೊದಲು ಮೊದಲನೇ ದಿನವೇ ಇಬ್ಬರನ್ನ ನಾಮಿನೇಷನ್ ಇಂದ ಪಾರ್ ಮಾಡಿದ್ರು ಸುದೀಪ್ ಅವರು. ಸೇಫ್ ಆಗಿದ್ದಾರೆ ಜನಗಳ ಓಟ್ ಹಾಕಿ ಅಂತ ಹೇಳಿ. ಅದು ಬೇರೆ ಯಾರೂ ಅಲ್ಲ, ಈ ವಾರದ ಕಳಪೆ ಆದಂತಹ ನಮ್ಮ ಹನುಮಂತ ಮೊದಲಿಗೆ ಸೇವ್ ಆಗ್ತಾನೆ, ಹಾಗೆ ಅವನ ದೋಸ್ತ ಕೂಡ ಎರಡನೇನಾಗಿ ಸೇವ್ ಕೂಡ ಆಗಿದ್ದಾರೆ. ಅದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಬಟ್ ಭಾನುವಾರದ ಎಪಿಸೋಡ್ ಸಿಕ್ಕಾಪಟ್ಟೆ ಮಜವಾಗಿದೆ. ಫಸ್ಟ್ ಪ್ರೋಮೋ ರಿಲೀಸ್ ಇವಾಗ ತಾನೇ ಆಗಿದೆ. ಅದರಲ್ಲಿ ನಾವು ನೋಡೋಕೆ ಹೋದ್ರೆ ಯಾರಿಗೆ ನೀವು ಈ ಮನೆಯಲ್ಲಿ ಒಂದು ಒಳ್ಳೆಯ ಗಿಫ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು, ಅಲ್ಲಿ ಬಂದಿರುವಂತಹ ಗಿಫ್ಟ್ ಗಳನ್ನ ನೀವು ಕೊಡಬೇಕು ಅಂತ ಹೇಳಿ ಸುದೀಪ್ ಅವರು ಒಂದು ಟಾಸ್ಕ್ ಅನ್ನ ಆಡಿಸ್ತಾರೆ. ಅಲ್ಲಿ ಮೊದಲನೇದಾಗಿ ಚೈತ್ರ ಅವರು ಐಶ್ವರ್ಯ ಅವರಿಗೆ ಅವರ ತಾಯಿಯ ನೆನಪಿಗಾಗಿ ಅದನ್ನ ಕೊಡ್ತಾರೆ. ನಾವು ತಾಯಿ ಇರೋರೇ ತಾಯಿನ ನೆನ್ಸ್ಕೊಂಡು ಇಷ್ಟೆಲ್ಲ ಅಳ್ತಿರ್ಬೇಕಾದ್ರೆ ಆ ಹುಡುಗಿ ಫಸ್ಟ್ ಇಂದಾನೆ ತಾಯಿ ಇಲ್ಲದೆ ಉಂಟ ಹುಡುಗಿ ಹೇಗೆ ಬೆಳೆದ್ಲು, ಅವಳ ಸಿಚುವೇಶನ್ ನೋಡ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿ ಹೇಳಿದ್ರು. ಸೊ ಎಮೋಷನಲ್ ಆಗಿತ್ತು. ನೆಕ್ಸ್ಟ್ ಬಂದಂತಹ ಒಂದು ಭವ್ಯ ಅವರು ಏನನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಅಂದಾಗ ಭವ್ಯ ಅವರು ಒಂದು ಗಿಫ್ಟ್ ಅನ್ನ ತ್ರಿವಿಕ್ರಮ್ಗೆ ಕೊಡ್ತಾರೆ. ಈ ವ್ಯಕ್ತಿ ಸಿಕ್ಕಾಪಟ್ಟೆ ಸ್ವೀಟ್ ಹಾರ್ಟು. ಇವರನ್ನ ಒಂದು ಸಲ ನಾವು ನೆನ್ಸ್ಕೊಬಿಟ್ರೆ ಇವರನ್ನ ಬಿಟ್ಟು ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ತ್ರಿವಿಕ್ರಮ್ನ ಬಿಟ್ಟು ಇರಕ್ಕಾಗಲ್ಲ ಅನ್ನೋದನ್ನ ಭವ್ಯ ಅವರು ಅದರ ಮೂಲಕ ತಿಳಿಸ್ತಾರೆ. ಸೊ ಇಲ್ಲಿ ಕಾಲೆಳೆಯುವಂತ ಕೆಲಸವನ್ನ ಕಿಚ್ಚ ಸುದೀಪ್ ಮಾಡ್ತಾರೆ. ಸೊ ಅದೇ ನೀವೇನ್ ಹೇಳಿದ್ರೆ ಕೇಳಿಸ್ತಿಲ್ಲ ಅಂತ ಹೇಳಿದಾಗ ಇವರ ಸ್ವೀಟ್ನೆಸ್ನ ಅಥವಾ ಇವರ ಬಗ್ಗೆ ಪೂರನ ಸ್ವಲ್ಪ ದಿನ ಅವ್ರ ಜೊತೆಗಿದ್ದು ತಿಳ್ಕೊಂಡ್ಬಿಟ್ರೆ ತ್ರಿವಿಕ್ರಮ್ನ ಬಿಟ್ಟು ಇರೋಕ್ ಆಗೋದಿಲ್ಲ, ನನಗೆ ತ್ರಿವಿಕ್ರಮ್ನ ಬಿಟ್ಟು ಇರೋಕ್ ಆಗ್ತಿಲ್ಲ ಅಂತ ಹೇಳಿ ಭವ್ಯ ಅವರು ಇಂಡೈರೆಕ್ಟ್ ಆಗಿ ತ್ರಿವಿಕ್ರಮ್ ಮೇಲಿರುವಂತಹ ಲವ್ ಅನ್ನ ಎಕ್ಸ್ಪ್ರೆಸ್ ಅನ್ನ ಸುದೀಪ್ ಅವರ ಮುಂದೆನೆ ಮಾಡ್ಕೊಂಡಿದ್ದಾರೆ. ಸೊ ಇದು ಸುದೀಪ್ ಅವರು ಇದೇ ನಮಗೇನೋ ಸರ್ಪ್ರೈಸ್ ಅನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಮೊದಲೇ ಗೊತ್ತಿತ್ತು ನೀವು ತ್ರಿವಿಕ್ರಮ್ನೇ ಆಯ್ಕೆ ಮಾಡೋದು ಅಂತ ಹೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ತ್ರಿವಿಕ್ರಮ್ ನೋಡ್ತಿದ್ರೆ ಅವರು ಭವ್ಯರಿಂದ ದೂರ ಆಗಕ್ಕೆ ನೋಡ್ತಿದ್ದಾರೆ. ಬಟ್ ಭವ್ಯ ತ್ರಿವಿಕ್ರಮ್ನ ಬಿಟ್ಟು ಕೊಡೋಕೆ ರೆಡಿ ಇಲ್ಲ. ಇವರಿಬ್ಬರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ.